ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ತಿರುಪತಿ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಆಲ್ಮೋಸ್ಟ್ 4:00ವರೆಗೆ ನಾವು ಮಾರ್ನಿಂಗ್ ಬಿಟ್ವಿ ಆ್ಯಂಡ್ ವಿದಿನ್ 4 ಅವರ್ಸ್ ನಾವು ಕಾಳಹಸ್ತಿಗೆ ರೀಚ್ ಆದ್ವಿ. ಸೊ ನಮ್ಮ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಕಾಳಹಸ್ತಿಗೆ ಹೋಗಿ ದೇವರನ್ನ ನೋಡಿ ಆಮೇಲೆ ತಿರುಪತಿಗೆ ಹೋಗೋದು ಅಂತ. ಸೊ ಕಾಳಹಸ್ತಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಅಲ್ಲಿ ಪ್ರಾರ್ಥನೆ ಮಾಡಬೇಕು, ಪ್ರೀತಿಯಿಂದ ಹೋಗಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡಿರಲಿಲ್ಲ. ಸೊ ನಾವು ಅಲ್ಲಿಂದ ಹೊರಟ್ವಿ ತಿರುಪತಿಗೆ. ಆಲ್ಮೋಸ್ಟ್ 11 ನಾವು ತಿರುಪತಿ ರೀಚ್ ಆದ್ವಿ. ಅದೇ ಆನ್ಲೈನ್ ಬುಕ್ಕಿಂಗ್ ಮಾಡದೇ ಇರೋ ಕಾರಣ ನಾವು ಭೂದೇವಿ ಕಾಂಪ್ಲೆಕ್ಸ್, ನೀವು ಕೂಡ ಅಷ್ಟೇ ಅಚಾನಕ್ಕಾಗಿ ತಿರುಪತಿ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೂ ಕೂಡ 3 ರೀತಿಯಿಂದ ನೀವು ದೇವರನ್ನು ನೋಡೋಕೆ ಹೋಗ್ಬೋದು. ಒಂದು ಶ್ರೀವಾರಿ ಮೆಟ್ಟು ನಡ್ಕೊಂಡು ಹೋಗುವಂಥದ್ದು 2388 ಸ್ಟೆಪ್ಸ್ ಇದೆ. ಮತ್ತೊಂದು ಅಲೆಪೇರಿಯಿಂದ ಕೂಡ ನೀವು ನಡ್ಕೊಂಡೇ ಹೋಗಬೇಕಾಗುತ್ತೆ. ಮತ್ತೊಂದು ವೆಹಿಕಲಿಂದ ರೋಡಲ್ಲಿ ಹೋಗುವಂಥದ್ದು, ವೆಹಿಕಲಲ್ಲಿ, ಕಾರಲ್ಲಿ, ಬಸ್ಸಲ್ಲಿ. ಸೊ 3 ರೀತಿಯಲ್ಲಿ ನೀವು ತಿರುಮಲ ರೀಚ್ ಆಗ್ಬೋದು. ನಾವು ಚೂಸ್ ಮಾಡಿದ್ದು ಶ್ರೀವಾರಿ ಮೆಟ್ಟು ಇಂದ 2388 ಸ್ಟೆಪ್ಸನ್ನ ಹತ್ಕೊಂಡು ದೇವ್ರನ್ನ ನೋಡ್ಕೋಬೇಕು ಅಂತ. ಅದಕ್ಕೆ ಹಿಂದಿನ ದಿನವೇ ನಾವು ಭೂದೇವಿ ಕಾಂಪ್ಲೆಕ್ಸ್ಗೆ ಹೋಗಿ ಲೈನಲ್ಲಿ ನಿಂತ್ಕೊಂಡು 4 ಅವರ್ಸಲ್ಲಿ ನಮಗೆ ನಮ್ಮ ಟಿಕೆಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಡೇಗೆ ಟಿಕೆಟ್ ಇರೋದು. ನೆಕ್ಸ್ಟ್ ಡೇ 6 ಗಂಟೆಗೆ ಸ್ಟೆಪ್ಸನ್ನ ಹತ್ತಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 11 ಗಂಟೆಗೆ ನಾವು ರೀಚ್ ಆಗಿದ್ವಿ ತಿರುಮಲ. ಅಲ್ಲಾದ ನಂತರ ನಮ್ಮನ್ನು ಕೇಜಲ್ಲಿ ಹಾಕ್ತಾರೆ, ಒಂಥರ ಶೆಲ್ಲಲ್ಲಿ ಹಾಕ್ತಾರೆ. ನಮಗೆ ಕೊನೆಯಲ್ಲಿ ದೇವರನ್ನು ನೋಡೋಕ್ಕೆ ಸಿಕ್ಕಿರುವಂಥ ಟೈಮ್ ಅಂತ ಹೇಳಿದರೆ 8:30. ಸೊ ಆಲ್ಮೋಸ್ಟ್ ಒಂದು ದಿನ 12+ ಗಂಟೆಗಳು ನಾವು ದೇವರನ್ನು ನೋಡಬೇಕು ಅಂತ ಹೇಳಿ ಕಾಯಕ್ಕೆ ನಿಂತ್ವಿ. ಆದರೆ ಜಸ್ಟ್ ಸೆಕೆಂಡ್ಸಲ್ಲಿ ಮಾತ್ರ ನಮಗೆ ದೇವರ ದರ್ಶನ ಸಿಕ್ಕಿರೋದು. ಆದರೂ ಕೂಡ ಆ ದೃಶ್ಯ ಇವಾಗ ತನಕ ಮನಸ್ಸಲ್ಲಿ ತುಂಬ ಇದೆ. ಇದೇ ರೀತಿ ನಿಮಗೂ ಕೂಡ ತಿರುಮಲ ಅಚಾನಕ್ಕಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ವಿದೌಟ್ ಎನಿ VIP ಟಿಕೆಟ್ ಅಂತ ಹೇಳಿದರೆ ನೀವು ಭೂದೇವಿ ಕಾಂಪ್ಲೆಕ್ಸ್ಗೆ ಹೋಗಿ ನೀವು ನಿಮ್ಮ ಟಿಕೆಟ್ಸನ್ನ ಕಲೆಕ್ಟ್ ಮಾಡ್ಕೋಬೋದು. ಇಂಥ ಹಲವಾರು ವೀಡಿಯೋಸ್ಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ನಿಮ್ಮ ಮನಸ್ಸಲ್ಲಿರುವಂಥ ಆಸೆಗಳು ಎಲ್ಲವೂ ಕೂಡ ನೆರವೇರಲಿ. ನನ್ನ ಚಾನಲ್ನ ಪ್ರೀತಿ ಕೊಡಿ ಆ್ಯಂಡ್ ನನ್ನ ಪ್ರಪಂಚದಲ್ಲಿ ಒಂದಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು.